ನಮಸ್ತೆ, ನಾನು ಚಂದ್ರಕಲಾ ನೀರಾಳ. ಕಾಸರಗೋಡಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಭೂಗೋಳಶಾಸ್ತ್ರ ತರಗತಿಗೆ ಆತ್ಮೀಯ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಅಕ್ಷಾಂಶಗಳ ಬಗ್ಗೆ ನೋಡಿದ್ದೇವೆ ಅಲ್ವಾ, ಸ್ವಲ್ಪ ವಿಷಯಗಳನ್ನು. ಈ ತರಗತಿಯಲ್ಲಿ ಸ್ವಲ್ಪ ವಿವರವಾಗಿ ನೋಡೋಣ. ಏನು ಈ ಅಕ್ಷಾಂಶಗಳಂತ ಹೇಳಿದ್ರೆ, ಅಕ್ಷಾಂಶಗಳಂದ್ರೆ ಭೂಮಿಯ ಭೂಪಟದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಅಡ್ಡವಾಗಿ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳು. ಒಟ್ಟು 180 ಡಿಗ್ರಿ ಅಕ್ಷಾಂಶಗಳಿವೆ. 0 ಡಿಗ್ರಿ ಅಕ್ಷಾಂಶ ಇದು ಅಂತಾರಾಷ್ಟ್ರೀಯ ಪ್ರಧಾನ ಅಕ್ಷಾಂಶ ಮತ್ತು ಭೂಮಿಯನ್ನು 2 ಭಾಗಗಳಾಗಿ ಮಾಡ್ತದೆ ಅಲ್ವಾ, ಉತ್ತರ ವಲಯ ಹಾಗೂ ದಕ್ಷಿಣ ವಲಯ ಅಂತೇಳಿ. ಉತ್ತರ ವಲಯದಲ್ಲಿ 90 ಡಿಗ್ರಿ ಅಕ್ಷಾಂಶ ಹಾಗೂ ದಕ್ಷಿಣ ವಲಯದಲ್ಲಿ 90 ಡಿಗ್ರಿ ಅಕ್ಷಾಂಶಗಳಿವೆ. 0 ಡಿಗ್ರಿ ಅಕ್ಷಾಂಶ ಇದು ಅತಿ ದೊಡ್ಡದಾದ ಅಕ್ಷಾಂಶ. ಇದನ್ನು ಸಮಭಾಜಕ ವೃತ್ತ ಅಂತೇಳಿ ಕರೀತಾರೆ. ಇನ್ನು ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ 111 ಕಿಲೋಮೀಟರ್ ದೂರ ಇದೆ. ಆಮೇಲೆ ಇದರಲ್ಲಿ 3 ವಲಯಗಳನ್ನು ನಾವು ನೋಡಿದ್ದೇವೆ ಅಲ್ವಾ, ಯಾವುದೆಲ್ಲ? ಉಷ್ಣವಲಯ, ಸಮಶೀತೋಷ್ಣ ವಲಯ ಹಾಗೂ ಶೀತ ವಲಯ ಅಂತೇಳಿ ನೋಡಿದ್ದೇವೆ. ಇನ್ನು ಅದೇ ತರ ಕಳೆದ ತರಗತಿಗಳಲ್ಲಿ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಅಲ್ವಾ, ಇದನ್ನೆಲ್ಲ ಸಮಭಾಜಕ ವೃತ್ತ ಇದನ್ನೆಲ್ಲ ನೋಡಿದ್ದೇವೆ. ಈ ತರಗತಿಯಲ್ಲಿ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ ಇದೆಲ್ಲ ಹಾದು ಹೋಗಿರುವ ದೇಶಗಳು ಯಾವುವು ಅಂತೇಳಿ ನೋಡುವ. ಮೊದಲಿಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿರುವಂತಹ ದೇಶಗಳು ಯಾವುದಂತೇಳಿ ನೋಡುವ. ಒಟ್ಟು 17 ದೇಶಗಳಲ್ಲಿ ಇದು ಹಾದು ಹೋಗಿದೆ. ಒಂದನೆಯದ್ದು ಮೆಕ್ಸಿಕೋ, ಬಹಮಾಸ್, ನೈಜರ್, ಅಲ್ಜೀರಿಯಾ, ಮೌರಿಟಾನಿಯಾ, ಈಜಿಪ್ಟ್, ಲಿಬಿಯಾ, ಮಾಲಿ, ವೆಸ್ಟರ್ನ್ ಸಹರಾ, ಮ್ಯಾನ್ಮಾರ್, ಚೀನಾ, ತೈವಾನ್, ಭಾರತ, ಬಾಂಗ್ಲಾದೇಶ, ಓಮನ್, UAE ಹಾಗೂ ಸೌದಿ ಅರೇಬಿಯಾ. ಇನ್ನು ಸಮುದ್ರ ಮತ್ತೆ ಸಾಗರಗಳು ಯಾವುದಂತ ನೋಡುವ. ಕೆಂಪು ಸಮುದ್ರ, ಹಿಂದೂ ಮಹಾಸಾಗರ, ತೈವಾನ್ ಜಲಸಂಧಿ, ಪೆಸಿಫಿಕ್ ಸಾಗರ, ಫಿಲಿಪೈನ್ಸ್ ಸಮುದ್ರ, ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ, ಗಲ್ಫ್ ಆಫ್ ಮೆಕ್ಸಿಕೋ, ಅಟ್ಲಾಂಟಿಕ್ ಸಮುದ್ರ. ಅದೇ ತರ ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗಿರುವಂತ ದೇಶಗಳು ಯಾವುದಂತ ನೋಡುವ. ಅರ್ಜೆಂಟೀನಾ, ಬ್ರೆಜಿಲ್, ಚಿಲಿ, ಪೆರುಗ್ವೆ, ನಮೀಬಿಯಾ, ಬೋಟ್ಸ್ವಾನಾ, ದಕ್ಷಿಣ ಆಫ್ರಿಕಾ, ಮೊಜಾಂಬಿಕಾ, ಮಡಗಾಸ್ಕರ್, ಆಸ್ಟ್ರೇಲಿಯಾ. ಸಮುದ್ರ ಮತ್ತು ಸಾಗರಗಳು ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಮುದ್ರ ಹಾಗೂ ಪೆಸಿಫಿಕ್ ಸಾಗರ. ಇನ್ನು ಸಮಭಾಜಕ ವೃತ್ತ ಹಾದು ಹೋಗಿರುವಂತ ದೇಶಗಳು ಈಕ್ವೆಡರ್, ಕೊಲಂಬಿಯಾ, ಬ್ರೆಜಿಲ್, ಗ್ಯಾಬನ್, ಕಾಂಗೋ, ರಿಪಬ್ಲಿಕ್ ಆಫ್ ಕಾಂಗೋ, ಉಗಾಂಡ, ಕಿನ್ಯಾ, ಸಾಮೊತೋಮ್ ಪ್ರಿನ್ಸಿಪ್, ಸೊಮಾಲಿಯಾ, ಮಾಲ್ದೀವ್ಸ್, ಇಂಡೋನೇಷ್ಯಾ ಹಾಗೂ ಕಿರಿಬಾಟಿ. ಇನ್ನು ಸಮುದ್ರ ಮತ್ತು ಸಾಗರಗಳು ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ ಹಾಗೂ ಪೆಸಿಫಿಕ್ ಸಾಗರ. ಇಷ್ಟು ವಿಷಯಗಳನ್ನು, ಅಕ್ಷಾಂಶಗಳ ಬಗ್ಗೆ ಇಷ್ಟು ವಿಷಯಗಳನ್ನು ನಾವು ಈ ತರಗತಿಯಲ್ಲಿ ಕಲಿತೆವು. ಇಲ್ಲಿಗೆ ಇವತ್ತಿನ ಈ ತರಗತಿಯನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.